ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಬಂದಿದ್ದೀನಿ ಒಂದು ಹೊಸ ರೆಸಿಪಿಯೊಂದಿಗೆ. ಹಿಯರ್ ವಿತ್ ಅ ನ್ಯೂ ರೆಸಿಪಿ and having so many ingredients. Are you wondering what am I going to prepare? Yeah, so I'm going to prepare a kind of a fish soup. ಏನಪ್ಪ ಇದು ಹೊಸ ರೆಸಿಪಿ ಅಂತಂದ್ರೆ ನಾನು ಮಾಡಕ್ ಹೋಗ್ತಾ ಇದ್ದೀನಿ ಫಿಶ್ ಸೂಪ್. ಫಿಶ್ ಇಂದ ಸೂಪ್, ಎಸ್ ಆಫ್ ಕೋರ್ಸ್ ಫಿಶ್ ಇಂದ ಸೂಪ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಇದಕ್ಕೆ ನನಗೆ ಬೇಕಾಗಿರ್ತಕ್ಕಂಥ ವಸ್ತುಗಳೇನು ಅಂತಂದ್ರೆ 2 ಈರುಳ್ಳಿ ಇದೆ, ಹಾಗೆ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಒಂದು ಚಿಕ್ಕ ಕುಂಬಳಕಾಯಿ ಇದೆ, ಒಂದು ಸಣ್ಣ ತುಂಡು ಶುಂಠಿ ಇದೆ, ಅದ್ರ ಜೊತೆಗೆ 1 ಗಡ್ಡೆ ಬೆಳ್ಳುಳ್ಳಿ ಇದೆ, ಅದ್ರ ಜೊತೆಗೆ ಸ್ವಲ್ಪ ಪೈನಾಪಲ್ ಇದೆ, ಹಾಗೆ ಮಿಂಟ್ ಲೀವ್ಸ್ ಇದೆ, ಅಂದ್ರೆ ಪುದೀನಾ ಲೀವ್ಸ್ ಇದೆ. ಅದ್ರ ಜೊತೆಗೆ ನನ್ನ ಹತ್ರ ಇದೆ ಸ್ಪೆಷಲ್ ವೆರೈಟಿ. ಅದೇನಪ್ಪಾ ಅಂತಂದ್ರೆ ಈ ಹುಣಸೆ ಮರ ಇದೆಲ್ಲ, ಹುಣಸೆ ಮರದ ಚಿಗುರು ಮತ್ತೆ ಅದರ ಹುಣಸೆಯ ಹೂವು ಮತ್ತೆ ಅದರ ಚಿಗುರು ಇದೆ. ಅದ್ರ ಜೊತೆಗೆ 1 ಕಟ್ಟು ಪಾಲಕ್ ಇದೆ. ಅದಕ್ಕೆ ನಾನು ಮತ್ತೆ ಒಂದು ಹೊಸ ಥಿಂಗ್ಸ್ ಆಡ್ ಮಾಡ್ತೀನಿ. ಅದು ಏನಂತಂದ್ರೆ ಕುಂಬಳಕಾಯಿಯ ಚಿಗುರು, ಮತ್ತೆ ನನ್ನ ಹತ್ರ ಇದೆ ಸ್ವಲ್ಪ ಕೊತ್ತಂಬರಿ. ಸೊ ಇವಿಷ್ಟುಗಳನ್ನ ಬಳಸ್ಕೊಂಡು ನಾನಿವತ್ತು ಮಾಡ್ತಾ ಇದ್ದೀನಿ ಫಿಶ್ ಸೂಪ್. ಸೊ ಟೇಸ್ಟ್ ಮಾಡೋಣ ಹೇಗಿರುತ್ತೆ ಅಂತ ಹೇಳಿ. ಟೇಸ್ಟ್ ಮಾಡೋದಕ್ಕೆ ನಾವು ಮೊದಲು ರೆಡಿ ಮಾಡ್ಬೇಕಲ್ವಾ, ಹಾಗಾಗಿ ರೆಡಿ ಮಾಡೋಣ. ಸೊ ಏನಕ್ಕೆ ಈ ಡಿಶ್ ನ ಮಾಡ್ತಿದ್ದೀನಿ ಅಂತ ಹೇಳಿ ಒಂದು ಚಿಕ್ಕ ಇನ್ಫಾರ್ಮೇಶನ್ ಕೊಡ್ತೀನಿ. ಏನಪ್ಪಾ ಅಂತಂದ್ರೆ ಈ ಟ್ಯಾಮ್ರಿನ್ ಅಥವಾ ಹುಣಸೆ ಹಣ್ಣು ನಮ್ಮ ದೇಹಕ್ಕೆ ಅತ್ಯಂತ ಉತ್ತಮವಾದಂತ ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತೆ. ಇದ್ರ ಜೊತೆಗೆ ಇದು ನಮ್ಮ ಬ್ಲಡ್ ಶುಗರ್ ಅನ್ನು ಕೂಡ ಮೇಂಟೈನ್ ಮಾಡೋದಕ್ಕೆ ಅಥವಾ ಕಂಟ್ರೋಲ್ ಅಲ್ಲಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಈ ಹುಣಸೆ ಹಣ್ಣು ಹಲವಾರು ಬೆನಿಫಿಟ್ಸ್ ಗಳನ್ನ ಹೊಂದಿದೆ. ಸೊ ಈ ಸಂದರ್ಭದಲ್ಲಿ ಸ್ಪೆಷಲಿ ಈ ಬೇಸಿಗೆಯ ಸಂದರ್ಭದಲ್ಲಿ ಈ ಹುಣಸೆ ಹಣ್ಣಿನಿಂದ ಅಥವಾ ಹುಣಸೆ ಹಣ್ಣಿನ ಪದಾರ್ಥದಿಂದ ಮಾಡಿರ್ತಕ್ಕಂಥ ಅಥವಾ ಹುಣಸೆ ಹಣ್ಣಿನ ಒಂದು ವಸ್ತುಗಳಿಂದ ಮಾಡಿದಂತಹ ಪದಾರ್ಥಗಳು ಹೆಚ್ಚು ಟೇಸ್ಟ್ ನ ಕೊಡ್ತವೆ. ಸೊ ಹಾಗಾಗಿ ನಾನಿಲ್ಲಿ ಎಳೆ ಹುಣಸೆ ಎಲೆ ಮತ್ತೆ ಅದರ ಹೂವುಗಳನ್ನ ತಗೊಂಡಿದ್ದೆ. ಸೊ ನೋಡೋಣ ಹೇಗೆ ಪ್ರಿಪೇರ್ ಮಾಡೋದು ಅಂತ ಹೇಳಿ. ಸೊ ಹಾಗಾದ್ರೆ ತಡ ಯಾಕೆ ಅಲ್ವಾ, ಬನ್ನಿ. ಹೀಗೆ ನಾನು ಆನಿಯನ್ ಹೆಚ್ಕೊಂತೀನಿ. ಈರುಳ್ಳಿಯನ್ನ ಕತ್ತರಿಸ್ಕೊಂತಾ ಇದ್ದೀನಿ. ಈರುಳ್ಳಿಯನ್ನ ಕತ್ತರಿಸ್ಕೊಂಡು ನಂತರ ನನ್ನ ಹತ್ರ ಶುಂಠಿ ಇದೆ. ಈ ಶುಂಠಿಯನ್ನ ಸಣ್ಣ ತುಂಡುಗಳನ್ನಾಗಿ ಮಾಡಿಕೊಂಡು ಇದರೊಳಗೆ ಹಾಕಿ ಅದನ್ನ ಸ್ಮ್ಯಾಶ್ ಮಾಡ್ಕೊಂತೀನಿ. ಸ್ಟಾಪ್. ಸೊ ಶುಂಠಿಯನ್ನ ಜಜ್ಕೊಂತಾ ಇದ್ದೀನಿ. ಐ ಕ್ರಶ್ ದ ಜಿಂಜರ್, so I'm adding garlic to the same container so that I can crush them well. ಮೊದಲು ಒಂದು ಪಾಟನ್ನ ತಗೊಂಡು ಅದನ್ನ ಗ್ಯಾಸ್ ನಲ್ಲಿ ಹಚ್ಚಿರ್ತೀನಿ. ಸೊ ಸ್ವಲ್ಪ ಪಾತ್ರೆ ಕಾಯ್ತಿದ್ದ ಹಾಗೆ ಆದ್ಮೇಲೆ ಅದಕ್ಕೆ ಸೀಸಮ್ ಆಯಿಲ್ ಹಾಕ್ತಾ ಇದ್ದೀನಿ. ಅಂತಂದ್ರೆ ಇದು ಎಳ್ಳಿಂದ ಮಾಡಿರ್ತಕ್ಕಂಥ ಆಯಿಲ್. ಸ್ವಲ್ಪ ಸೀಸಮ್ ಆಯಿಲ್ ಹಾಕೊಂತ ಇದ್ದೀನಿ. ಈ ಸೀಸಮ್ ಆಯಿಲ್ ಅಥವಾ ಈ ಎಳ್ಳಿನ ಎಣ್ಣೆನ ಏನಕ್ಕೆ ಹಾಕೊಂಡೆ ಅಂತಂದ್ರೆ ಈ ಆನಿಯನ್ ಅನ್ನ ಫ್ರೈ ಮಾಡಬೇಕು. ಹಾಗಾಗಿ ಆನಿಯನ್ ಫ್ರೈಗೆ ಎಷ್ಟು ಬೇಕಷ್ಟೇ ಎಣ್ಣೆಯನ್ನ ಹಾಕ್ಬೇಕು, ಜಾಸ್ತಿ ಹಾಕಬಾರ್ದು. ಸ್ವಲ್ಪ ಈರುಳ್ಳಿ ಫ್ರೈ ಆಗಲಿ. ಈರುಳ್ಳಿ ಫ್ರೈ ಆಗ್ತಿದ್ದಾಗೆ ನಾನು ಬೇರೆ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ತೀನಿ. ಅದಕ್ಕೂ ಮುಂಚೆ ನೆನ್ಪಿಡಿ, ಈ ಫಿಶ್ ಅಂತ ಏನಿದೆ ಅಥವಾ ಮೀನ್ ಏನಿದೆ ಅಲ್ವಾ, ಇದನ್ನ ತುಂಬಾ ಚೆನ್ನಾಗಿ ರಿನ್ಸ್ ಮಾಡಿದ್ರೆ ಅಥವಾ ತೊಳೆದಾಗಷ್ಟೇ ಅದರದ ಸ್ಮೆಲ್ ಹೋಗುತ್ತೆ. ಹಾಗಾಗಿ ತುಂಬಾ ಸಲ ತೊಳೆಯೋದ್ರಿಂದ ಆ ಸ್ಮೆಲ್ ಅನ್ನ ನಾವು ಅವಾಯ್ಡ್ ಮಾಡಬಹುದು. ಜಸ್ಟ್ ಕೆಪ್ ದ ಆನಿಯನ್ ಫಾರ್ ಫ್ರೈಯಿಂಗ್. ಸೊ ಲೆಟ್ ದ ಆನಿಯನ್ ಫ್ರೈ ಇನ್ ಟು ಗೋಲ್ಡನ್ ಕಲರ್. ಈರುಳ್ಳಿನ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ಹಾಗೆ ನಾನು ಅದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಜಾಸ್ತಿ ಫ್ರೈ ಆಗಿಲ್ಲ ಅಂದ್ರೆ ನಿಮ್ಗೆ ಸ್ವೀಟ್ ಟೇಸ್ಟ್ ಬರುತ್ತೆ. ಈ ಪೈನಾಪಲ್ ಅನ್ನ ಆಡ್ ಮಾಡೋದ್ರಿಂದ ಸ್ವಲ್ಪ ಸ್ವೀಟ್ ಫ್ಲೇವರ್ ಬರುತ್ತೆ. ಹಾಗಾಗಿ ಯು ಕ್ಯಾನ್ ಜಸ್ಟ್ ಆಡ್. ನೆನಪಿದೆಯಾ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಾನು ಹಾಗೆ ಮಾಡ್ಕೊಂಡಿದ್ದು, ಇನ್ಸ್ಟೆಂಟ್ ಆಗಿ ಇಲ್ಲೇ ಮಾಡ್ಕೊಂಡಿದ್ದು. ಇದನ್ನ ನಾನು ಇದಕ್ಕೆ ಆಡ್ ಮಾಡ್ತಾ ಇದ್ದೀನಿ. I'm just adding ginger and garlic paste that I prepared, not the ready-made one.
ಸೊ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಫ್ಲೇವರ್ ಹೋಗೋವರೆಗೆ ನೀಟಾಗಿ ಫ್ರೈ ಆಗಲಿ, ಇಲ್ಲಾಂದರೆ ಅದು ಹಸಿ ಹಸಿ ಸ್ಮೆಲ್ ಹಾಗೆ ಉಳಿಯುತ್ತೆ. ಅಲ್ಲಿಗೆ ಪಾಲಕನ್ನ ಕಟ್ ಮಾಡ್ತೀನಿ. ಉದ್ದುದ್ದ ಇದೆ ಪಾಲಕ್, ಸೊ ಉದ್ದುದ್ದ ಇದ್ರೆ ನಮಗೆ ಅವಶ್ಯಕತೆ ಇಲ್ಲ ಅಷ್ಟು ಉದ್ದುದ್ದ, ಸೊ ಹಾಗಾಗಿ ಅದನ್ನು ಕಟ್ ಮಾಡ್ಕೊತೀನಿ. ನಾನು ಏನಕ್ಕಪ್ಪ ಇವತ್ತು ಈ ಒಂದು ಫಿಶ್ ಸೂಪಿನ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ಈ ಬೇಸಿಗೆ ಬಿಸಿಲು ಎಷ್ಟಿದೆ ಅಂತಂದರೆ ಹೊರಗಡೆ ಹೋಗಿ ಮಸಾಲೆ ಐಟಮ್ಸ್ ತಿನ್ನೋದಕ್ಕೇನೆ ಭಯ ಆಗುತ್ತೆ. ಸೊ ಮಸಾಲೆ ಐಟಮ್ಸ್ ನಾವು ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ಥರ ಹೆಚ್ಚು ಸೊಪ್ಪು ಮತ್ತು ನಾವು ಬೆಳೆದಿರ್ತಕ್ಕಂಥ ವಸ್ತುಗಳನ್ನ ಬಳಸ್ಕೊಂಡ್ರೆ ನಮ್ಮ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಈ ಫಿಶ್ ಸೂಪ್ ರೆಸಿಪಿಯನ್ನು ನಿಮ್ಗೆ ಹೇಳ್ಕೊಡೋದಕ್ಕೆ ನಾನಿವತ್ತು ಬಂದಿದ್ದೀನಿ ಅಥವಾ ಹೇಳ್ಕೊಡ್ತಾ ಇದ್ದೀನಿ. So once you get a kind of a flavor, a fragrance or the aroma, so you can start adding, first you can add this tamarind leaves and tamarind flowers. Along with that, you can also immediately add pumpkin, let the pumpkin boil. ಸೊ ನಾನು ಪಂಪ್ಕಿನನ್ನು ಅಥವಾ ಕುಂಬಳಕಾಯಿನ ಬೇಯಿಸೋದಕ್ಕೆ ಇಟ್ಟಿದ್ದೇನೆ. ಸೊ ಅದು ಒಂದು 5 ನಿಮಿಷ ಹಾಗೆ ಎಣ್ಣೆನಲ್ಲಿ ಬೇಯಲಿ ಅಂತೇಳಿ ಕವರ್ ಮಾಡ್ತಾ ಇದ್ದೀನಿ. ಅಷ್ಟರಲ್ಲಿ ನನಗೆ ಪಂಪ್ಕಿನ್ ಲೀವ್ಸ್ ಇದೆ, ಇದನ್ನು ಕೂಡ ಕಟ್ ಮಾಡಿ ಇಟ್ಕೊತೀನಿ. ಕುಂಬಳಕಾಯಿ ಚಿಗುರು, ಕುಂಬಳಕಾಯಿ ಹಾಗೆ ಬೇಯ್ತಾ ಇದೆ. ನಾನು ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದ್ರಿಂದ ಬೇಗನೆ ಬೇಯುತ್ತೆ. ಯು ಕ್ಯಾನ್ ಆಲ್ಸೋ ಗೋ ವಿತ್ ದ ಸೈಜ್ ದಟ್ ಯು ಪ್ರಿಫರ್. Some people like bigger cubes of pumpkin and some prefer the smaller cubes. So ಸ್ವಲ್ಪ ಪಂಪ್ಕಿನ್ ಬಾಯ್ಲ್ ಆಗ್ತಿದೆ ಅನ್ನುವಾಗ ಈ ಪಾಲಕ್ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಅದರ ಜೊತೆಗೆ ಕುಂಬಳಕಾಯಿ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ, ಕುಂಬಳಕಾಯಿ ಚಿಗುರು. I just added palak and pumpkin fresh shoots or fresh leaves. So I mixed it thoroughly. Then I'm adding ಮೆಂಟ್ ಲೀವ್ಸ್, ಪುದೀನವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಪುದೀನನ ಏನಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಅಂತಂದರೆ, ಫಿಶ್ ಕೆಲವರಿಗೆ ಸ್ಮೆಲ್ ಅಂತ ಹೇಳ್ತೀರಲ್ವ, ಸೊ ಪುದೀನ ಆ್ಯಡ್ ಮಾಡೋದ್ರಿಂದ ಸ್ವಲ್ಪ ಸ್ಮೆಲ್ ಕಡಿಮೆ ಆಗುತ್ತೆ, ಪುದೀನ ಸ್ಮೆಲ್ ಹೆಚ್ಚು ಬರುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿ ಪುದೀನಾನೇ ಆ್ಯಡ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಬೇಯೋದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕ್ತೀನಿ. ಒಂದು ಅರ್ಧ ಟಮ್ಲರಷ್ಟು ನೀರನ್ನು ಹಾಕಿದ್ದೀನಿ. ಈ ಹರ್ಬ್ಸ್ಗಳು, ಸೊಪ್ಪುಗಳು ಬೇಯಲಿ ಅಂತ ಅಷ್ಟೇ ಹಾಕಿರೋದು. ಸೊ ಅದು ಬೇಯೋಷ್ಟರಲ್ಲಿ ನಾನೀಗ ಕೊತ್ತಂಬರಿಯನ್ನು ಕಟ್ ಮಾಡ್ತೀನಿ. ಸೊ ನಮಗೆ ಇನ್ನೂ 2 ಇಂಗ್ರೀಡಿಯೆಂಟ್ ಉಳಿದಿದೆ, ಒಂದು ಪೈನಾಪಲ್, ಇನ್ನೊಂದು ಫಿಶ್. ಸೊ ಇದು ಸ್ವಲ್ಪ ಬಾಯ್ಲ್ ಆದಮೇಲೆ ಅವುಗಳನ್ನ ಆ್ಯಡ್ ಮಾಡೋಣ. ಈಗ ನಾನು ಸ್ವಲ್ಪ ಕೊತ್ತಂಬರಿಯನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ, ಪೂರ್ತಿ ಆ್ಯಡ್ ಮಾಡ್ಕೊತಾ ಇಲ್ಲ, ಸ್ವಲ್ಪ ಅಷ್ಟೇ ಆ್ಯಡ್ ಮಾಡ್ಕೊತಿದ್ದೀನಿ. ಇನ್ನು ಸ್ವಲ್ಪ ಗಾರ್ನಿಷ್ ಮಾಡೋದಕ್ಕೆ, ಅಂದರೆ ಬೆಂದಾದ ನಂತರ ಗಾರ್ನಿಷ್ ಮಾಡೋದಕ್ಕೆ ಇಟ್ಕೊಂಡಿದ್ದೇನೆ. ಈಗ ನನಗೆ ಇನ್ನು ಸ್ವಲ್ಪ ನೀರಿನ ಅವಶ್ಯಕತೆ ಇರೋದ್ರಿಂದ ಇನ್ನು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಿಮಗೆ ಸೂಪ್ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಹೆಚ್ಚು ನೀರನ್ನು ಆ್ಯಡ್ ಮಾಡ್ಕೊಳ್ಳೋದು ಕೂಡ ನಿಮ್ಮ ಒಂದು ವಿವೇಚನೆಗೆ ಬಿಟ್ಟಿದ್ದು. ಯಾಕೆಂದರೆ ನೀವು ಜಾಸ್ತಿ ಸೂಪನ್ನು ಬಳಸೋದಾದರೆ ಹೆಚ್ಚು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ಈ ಥರ ಕಂಟೈನರ್ನಲ್ಲಿ 2 ಗ್ಲಾಸು ಅಥವಾ 2 ಚೊಂಬು ನೀರು ಸಾಕು. ಇದು ತುಂಬ ಚಿಕ್ಕ ಚೊಂಬು, 2 ಚೊಂಬು ನೀರು ಸಾಕು. ಸೊ ಈಗ ಇದಕ್ಕೆ ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡಿ ಹಾಗೆ ಬೇಯೋದಕ್ಕೆ ಬಿಡ್ತೀನಿ. ತಕ್ಕಷ್ಟು ಕಲ್ಲುಪ್ಪನ್ನು ಬಳಸ್ತಾ ಇದ್ದೀನಿ ನಾನಿಲ್ಲಿ. ಯೂಶಲಿ ನಾನು ಯಾವಾಗಲೂ ಉಪ್ಪು ಹಾಕ್ಬೇಕಾದ್ರೆ 3 ಸಲ ಹಾಕ್ತೀನಿ. ಸೊ ಸ್ವಲ್ಪನೇ 3 ಸಲ ಹಾಕ್ತೀನಿ. ಸೊ ಆನಂತರ ಟೇಸ್ಟ್ ನೋಡಿಕೊಂಡು ನೀವು ಕೂಡ ಎಷ್ಟು ಸಲ ಬೇಕು ಅಥವಾ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ಐ ಜಸ್ಟ್ ಆ್ಯಡೆಡ್ ಸಾಲ್ಟ್ ಇನ್ ದಿಸ್ ಆ್ಯಂಡ್ ಐ ಆಮ್ ಜಸ್ಟ್ ಅಲವಿಂಗ್ ದಿಸ್ ಥಿಂಗ್ಸ್ ಟು ಬಾಯ್ಲ್. Now you can also add little turmeric powder if you wish to, or if you don't like, that's up to you. So if you add turmeric, that's good.
ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ. ಸೊ ಮೈ soup is almost ready. I'm just checking with the pumpkin that I have added. If pumpkin is boiled well, then later I can add fish. I'm just checking with the salt. Yeah, I need to add little more salt. Little more salt is required, so I'm adding little more salt. Now it's time for me to add fish that I've taken. I'm just going to add this fish. After adding the fish, I just allow it to cook. Now after adding fish, I'm just adding 5 or 4 red chilies. So ಮೀನನ್ನು ಹಾಕಿದ ನಂತರ ಮೆಣಸಿನಕಾಯಿ ಅಥವಾ ಸ್ಪೆಷಲಿ ಹಣ್ಣು ಮೆಣಸಿನಕಾಯಿನ ಈ ಥರ ಮಧ್ಯಕ್ಕೆ ಕಟ್ ಮಾಡಿ 2 ಹೋಲ್ ಮಾಡಿಕೊಂಡು ಅದರೊಳಗೆ ಹಾಕ್ತಾ ಇದ್ದೀನಿ. ಈಗ ಕೊನೆಯದಾಗಿ ಪೈನಾಪಲನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಪೈನಾಪಲ್ ಜಾಸ್ತಿ ಬೇಯಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಹಾಗಾಗಿ ಲಾಸ್ಟಿಗೆ ಪೈನಾಪಲನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಮೇಲೆ ಗಾರ್ನಿಷ್ ಮಾಡೋದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು 5 ರಿಂದ 10 ನಿಮಿಷ ಹೀಗೆ ಬೇಯೋದಕ್ಕೆ ಬಿಡಿ. ಸೊ ಐ ಜಸ್ಟ್ allowed this one to boil for about 5 minutes. Now I'm just taking them off. ಇಟ್ಲೆ ಸೊ ಫಿಶ್ ಸೂಪ್ ರೆಸಿಪಿನ ಟೇಸ್ಟ್ ಮಾಡ್ತಾ ಇದ್ದೀನಿ. ವಾವ್, ತುಂಬ ಟೇಸ್ಟಿಯಾಗಿದೆ. ನಿಜಕ್ಕೂ ತುಂಬ ಟೇಸ್ಟಿಯಾಗಿದೆ. ಯೂಶಲಿ ಏನಾಗುತ್ತೆ ಅಂದರೆ ನಾನು ಮಾಡಿರೋ ಅಡುಗೆಗೆ ನಾನೇ ಅಪ್ರಿಸಿಯೇಷನ್ ಕೊಟ್ಕೊಂಡ್ರೆ ಚೆನ್ನಾಗಿರಲ್ಲ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿಬಿಟ್ಟು ಚೆನ್ನಾಗಿಲ್ಲ ಅಂದರೆ ನೀವು ಬಂದು ಕಮೆಂಟ್ ಕೊಡ್ಬೋದು. ಬಟ್ ಹಾನೆಸ್ಟ್ಲಿ ಸ್ಪೀಕಿಂಗ್ ಇಟ್ಸ್ ರಿಯಲಿ ಯಮ್ಮಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ನಾನು ಎಂಜಾಯ್ ಮಾಡ್ತೇನೆ. ಸೊ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಕೂಡ ಧನ್ಯವಾದಗಳು.